Hello, welcome back to my channel Supriya's Favorite Tales. ಶ್ರಾವಣ ಶುರು ಆಗೋಕ್ಕಿಂತ ಮುಂಚೆ ನಾ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತೇನೆ ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೇನೆ. ನಾ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇಟ್ಕೊಳಕತ್ತೀನಿ. ಒಂದ್ ಸ್ವಲ್ಪ ಲೈಟಿಂಗ್ ಡೆಕೋರೇಷನ್ ಮಾಡತ್ತೀನಿ. ಪೂಜಾ ಸಾಮಾನ್ ಏನವಲ್ಲ ಅವೆಲ್ಲ ಸ್ವಚ್ಛಕ್ಕೆ ತೊಳೆದು ರೆಡಿ ಮಾಡಿ ಇಟ್ಕೊಳತ್ತೀನಿ. ಪೂಜಾ ದಿವ್ಸನು ಬೆಳಿಗ್ಗೆನು ಬಹಳ ಕೆಲಸ ಇರ್ತಾವು. ಅವತ್ತಿನ ದಿವ್ಸ ಇವ್ರು ಎಲ್ಲ ಮಾಡ್ಕೊಂಡು ಕೂಡ್ಲಿಕ್ಕೆ ಟೈಮ್ ಇರಂಗಿಲ್ಲ. ಸೊ ಈಗ ಎಷ್ಟ್ ಆಗ್ತದ ನಮಗ ಅಷ್ಟೆಲ್ಲ ರೆಡಿ ಮಾಡಿ ಈಗ ಇಟ್ಕೊಂಡ್ಬಿಟ್ಟಿವಿ ಅಂದ್ರೆ ಈಸಿ ಆಗ್ತದ ಪೂಜಾ ದಿವ್ಸ. ಸೊ ನಾ ಇವೆಲ್ಲ ಪ್ರಿಪರೇಷನ್ ಈಗ ಮಾಡಿ ಇಟ್ಕೊಳತ್ತೀನಿ. ಹಬ್ಬ ಅಂದ್ರ ಬರೀ ಅಡಿಗೆ ಡೆಕೋರೇಷನ್ ಪೂಜಾ ಅಷ್ಟೇ ಇರಂಗಿಲ್ಲ. ಎಲ್ಲಾರು ಒಂದ ಕಡೆ ಸೇರಿ ಚಂದಾಗಿ ಹ್ಯಾಪಿಲಿ ಸೆಲೆಬ್ರೇಟ್ ಮಾಡೋದು ಏನಿರಲ್ಲ ಅದ ಹಬ್ಬ. ಹಬ್ಬ ಮಾಡಿ ಪೂಜಾ ಮಾಡಿ ಮನ್ಯಾಗ ಜಗಳಾಡ್ಕೋತ ಬೈಕೋತಿದ್ರ ಹಬ್ಬ ಮಾಡಿದ ಉಪಯೋಗನೂ ಇರಂಗಿಲ್ಲ. ಸೊ ನಾ ಏನ್ ಹೇಳೋದಂದ್ರ ಹಬ್ಬ ಮಾಡೋನು, ಹ್ಯಾಪಿಲಿ ಇರೋನು, ಚಂದಾಗೆಲ್ಲ ಸೆಲೆಬ್ರೇಟ್ ಮಾಡೋನು. ನಾ ಮನಿನೂ ಎಲ್ಲ ಕ್ಲೀನ್ ಮಾಡಿ ತೋರಣ ಫ್ಲವರ್ಸ್ ಹಾಕಿ ಒಂದ್ ಸ್ವಲ್ಪ ರೆಡಿ ಮಾಡ್ಕೊಳತ್ತೇನಿ. ನಾ ಏನ್ ದೊಡ್ಡದೇನ್ ಡೆಕೋರೇಷನ್ ಮಾಡತ್ತಿಲ್ಲ. ನಮ್ ಕೈಲಿ ಎಷ್ಟ್ ಆಗ್ತದ ಅಷ್ಟ ಸಿಂಪಲ್ ಆಗಿ ಮತ್ತ ಚಂದ ಕಾಣ್ಲಿ ಅನ್ನೋದಷ್ಟ. ತೋರಣ ಹೂವು ಎಲ್ಲಾ ಹಾಕಿದ್ಮೇಲೆ ಮನ್ಯಾಗಿನ ಕಳೆನ ಬೇರೆ ಆಗ್ಬಿಡ್ತದ. ಒಂದ್ ಪಾಸಿಟಿವ್ ವೈಬ್ ಬಂದ್ಬಿಡ್ತದ ಮನ್ಯಾಗ. ನಾ ಇಲ್ಲೇ ಪೂಜಾ ಸಲುವಾಗಿ ಏನೇನ್ ಬೇಕು ಅವೆಲ್ಲ ರೆಡಿ ಮಾಡಿ ಇಟ್ಕೊಳತೀನಿ. ರಂಗೋಲಿ, ಎಣ್ಣಿ, ಬತ್ತಿ ಮತ್ತಿನ್ನ ಸಾಮಾನ್ ಶಾಪಿಂಗ್ ಮಾಡೋ ಅದಾವು. ಈಗ ಸದ್ಯಕ್ ನನ್ ಕಡೆ ಏನ್ ಅವೈಲೇಬಲ್ ಅದಾವು ಅವೆಲ್ಲ ಒಂದ್ ಕಡೆ ಜೋಡಿಸಿಟ್ಕೊಳತೀನಿ. ಎದಕ್ಕಂದ್ರ ಪೂಜಾದು ಈಸಿ ಆಗ್ಲಿ ಅಂತ ಅಷ್ಟ. ಇವತ್ತಿನ ಪ್ರಿಪ್ರೇಷನ್ ಇಷ್ಟ.
ನಾಳಿಂದ ಶ್ರಾವಣ ಸ್ಟಾರ್ಟ್ ಆಗೋದದ. ನೀವೆಲ್ಲ ಹೆಂಗೆ ರೆಡಿ ಮಾಡ್ಕೋತೀರಿ ಶ್ರಾವಣದ ಸಲುವಾಗಿ, ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಸಿಗುತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಇನ್ನೊಂದು ಬ್ಲಾಗ್ ಸಿಗ್ತೀನಿ. ಬಾಯ್.